ಯುದ್ಧದ ಎಫೆಕ್ಟ್, ಜನರಿಗೆ ದರ ಏರಿಕೆ ಬರೆ ಎಳೆದ ಕೇಂದ್ರ ಸರ್ಕಾರ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಇಲ್ಲಿ ಜನರಿಗೆ ದರ ಏರಿಕೆ ಬರೆ ಎಳೆದಿದೆ ಕೇಂದ್ರ ಸರ್ಕಾರ. 10 ದಿನದಲ್ಲಿ 4ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ₹2.84 ಏರಿಸಿದ ಕೇಂದ್ರ ಸರ್ಕಾರ. ಕಳೆದ 10 ದಿನದಲ್ಲಿ ಪೆಟ್ರೋಲ್ ಬೆಲೆಯಲ್ಲಿ ₹7.97 ಏರಿಕೆ. ಕಳೆದ 10 ದಿನದಲ್ಲಿ ಡೀಸೆಲ್ ಬೆಲೆಯಲ್ಲಿ ₹7.81 ಏರಿಕೆಯಾಗಿದೆ. ವಾಹನ ಸವಾರರಿಗೆ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಕಳೆದ 10 ದಿನಗಳ ಅಂತರದಲ್ಲಿ 4 ಬಾರಿ ಪೆಟ್ರೋಲ್ ಬೆಲೆಯನ್ನ ಏರಿಕೆ ಮಾಡಿರುವಂತದ್ದು ಕೇಂದ್ರ ಸರ್ಕಾರ. ಪೆಟ್ರೋಲ್ ಬೆಲೆ ಏರಿಕೆ ಹೇಗಾಯ್ತು, ಹಂತ ಹಂತವಾಗಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನ್ನೋದನ್ನ ನಾವು ನೋಡಬಹುದು ಸ್ಕ್ರೀನ್ನಲ್ಲಿ. ಒಟ್ಟಾರೆಯಾಗಿ ₹7 ಮೇಲೆ ಪೆಟ್ರೋಲ್ ದರ ಏರಿಕೆಯಾಗಿರುವಂತದ್ದು. ಸಮಸ್ಯೆ ಥ್ರೂಔಟ್ ವರ್ಲ್ಡ್ ಇದೆ. ನಮ್ಮ ಒಂದು ಕಂಟ್ರಿದ ಒಂದಲ್ಲ, ಇದು ಇಂಟ್ರೆಸ್ಟ್ ಆಫ್ ದಿ ಕಂಟ್ರಿ. ಏನು ಮಾಡ್ಯಾರ, ಚಲೋ ಮಾಡ್ಯಾರ. ನಮಗೇನು ವ್ಯತ್ಯಾಸ ಬರೋಂಗಿಲ್ಲ. ನಾವು ವಿ ಆರ್ ವಿತ್ ದಿ ಪ್ರೈಮ್ ಮಿನಿಸ್ಟರ್. ಅವ್ರೇನು ಮಾಡ್ಯಾರ, ಚಲೋ ಮಾಡ್ಯಾರ. ನಮಗೇನು ಆಯ್ತು, ಪ್ರಾಬ್ಲಮ್ ಇರ್ತದೆ, ಬಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ಕಂಟ್ರಿ ನಾವು ಇದಕ್ಕೆ ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಡೀಸೆಲ್ ರೇಟು ಪೆಟ್ರೋಲ್ ರೇಟ್ ಏರಿದ್ರೆ ಬಡವ್ರಿಗೆ ಪ್ರಾಬ್ಲಮ್ ಮಾಡ್ಕೊಂತಿಂಬವ್ರಿಗೆ. ಗೋರ್ಮೆಂಟು ಪ್ರತಿಯೊಂದು ತನ್ನ ಲಾಭಕ್ಕಾಗಿ ಪ್ರತಿಯೊಂದು ರೇಟ್ ಹೆಚ್ಚಾಗ್ತಾಯಿದೆ. ದಿನಗೂಲಿನಲ್ಲಿ ಯಾವುದೇ ಹೆಚ್ಚಳ ಆಗಿಲ್ಲ. ಅವ್ರು ಮಿಡಿಲ್ ಜನರು ಬದುಕೋದೇ ಭಾಳ ಕಷ್ಟ ಆಗಿದೆ. ಪ್ರತಿಯೊಂದು ರೇಟ್ ಹೆಚ್ಚಾಗ್ತಾ ಇದೆ, ಆದರೆ ಸ್ಯಾಲ್ರಿ ವೇಜಸ್ ಯಾವ ಹೆಚ್ಚಾಗ್ತಾ ಇಲ್ಲ. ಇವತ್ತಿನ ಕೆಲಸನೂ ಸಿಗ್ತಿಲ್ಲ. IT ಅವರೆಲ್ಲ ಅವ್ರನ್ನ ತೆಗೆಯಕತ್ತಾರ, ಕೆಲಸಗಳೇ ಇಲ್ಲ. ಖಾಲಿ ಗೋರ್ಮೆಂಟ್ ಇದೆ, ಏರಿಕೆ ಪ್ರತಿಯೊಂದರಲ್ಲಿ ಏರಿಕೆ ಆಗಿದೆ. ಹೌದು ರೀ, ಏರಿಕೆ ಎಲ್ಲ ಕಡೆ ಆಗಿದೆ. ಇಲ್ಲೊಂದೇ ಅಲ್ಲ, ನಮ್ಮ ಭಾರತ ದೇಶದಾಗ ಒಂದೇ ಅಲ್ಲ, ಎಲ್ಲ ಪ್ರಪಂಚ ತುಂಬ ಆಗಿದೆ. ಏನನ್ನೋದು ಏನಿಲ್ಲ, ಎಲ್ಲ ಕಡೆ ಆಗಿದೆ, ಇಲ್ಲೇ ಆಗಿದೆ. ಸರ ಈಗ ಡೀಸೆಲ್ ರೇಟ್ ಸರ ಮೊದಲೇಕ ₹91 ಸರ. ಜನರಿಗೆ ಒಂಥರ ಅನುಕೂಲ ಆಗಿತ್ತು ರೀ. ಇವಾಗಿಂದ ಮೊನ್ನೆ ಮತ್ತು ₹3 ಏರಿ ಸರ. ₹95.60 ಆಗಿತ್ತು ರೀ. ಇವಾಗಿನ ರೇಟ್ ಸರ ₹99.60 ಆಗೈತೆ ರೀ. ಹಿಂಗಾದ ಟ್ಯಾಕ್ಸಿ ಹೊಡೋರಿಗೆ ಸರ ಪ್ರಾಬ್ಲಮ್ ಆಗೈತೆ ಸರ. ಮೊದಲು ಜನ ಏನು ಮಾಡ್ತಾರೆ, ₹10 ಕಿಲೋಮೀಟ್ರ್ ಕೊಡ್ಬೇಕಂದ್ರೆ ವಿಚಾರ ಮಾಡ್ತಾರೆ ಕಿಲೋಮೀಟ್ರ್ ಕೊಡಕ್ಕೆ ರೀ. ಈಗ ₹12 ಅಂದ್ರೆ ಸರ್ ಏನು ಮಾಡ್ತಾರೆ ರೀ, ಅವರು ವಿಚಾರ ಮಾಡಂಗಿಲ್ಲ ಸರ. ಈಗ ಡೀಸೆಲ್ ರೇಟ್ ಜನರಿಗೆ ಸರ ಏರಿದ ಮಾತ್ರ ಗೊತ್ತಾಗಂಗಿಲ್ಲ ಟ್ಯಾಕ್ಸಿಯವರಿಗೆ ರೀ. ಆದ್ರೆ ಟ್ಯಾಕ್ಸಿಯವ್ರಿಗೆ ಏನೋ ಸರ ಏರಿದಷ್ಟೇ ಗೊತ್ತಿರ್ತದೆ ರೀ. ಆದರೆ ಡೀಸೆಲ್ ಇಳಿತಪ್ಪ ಅಂತಂದ್ರೆ ಜನರಿಗೆ ಏನು ಮಾಡ್ತಾರೆ, ಡೀಸೆಲ್ ರೇಟ್ ಇಳಿದಪ್ಪ ಅಂತಾರೆ ರೀ. ಮತ್ತು ಏರಿದ ಮಾತ್ರ ಜನರಿಗೆ ಯಾರಿಗೂ ಗೊತ್ತಾಗಂಗಿಲ್ಲ ರೀ. ಹಿಂಗಾದ್ರೆ ಟ್ಯಾಕ್ಸಿಯವ್ರು ಸರ್ ಹೆಂಗೆ ಜೀವನ ಮಾಡೋಕೆ ಸರ್ ಪ್ರತಿದಿನ ಡೀಸೆಲ್ ಇರ್ತಾ ಇರ್ತದೆ ಸರ್. 8 ಇರ್ತಾರೆ, 8 ಡೈಲಿ ಸರ್ 8 ಇರುತ್ತೆ ರೀ. ಬಟ್ ದಿನ 8 ಏರಿದ್ರಿ ಜನರಿಗೆ ಗೊತ್ತಾಗೋದಿಲ್ಲ ರೀ. ಅವು ಸಡನ್ಲಿ 8 ಇಳಿತಪ್ಪ ಅಂತಂದ್ರೆ ಜನರಿಗೆ ಏನಾಗ್ತಲ್ಲ ರೀ, ಕಣ್ಣ ಕುಂದಿರುತ್ತೆ. 8 ಇಳಿತಲ್ರಿ, ರೂಪಾಯಿ ಇಳಿತಲ್ರಿ ಅಂತ ಕೇಳ್ತಾರೆ ಸರ್. ಹಿಂಗಾದ್ರೆ ಮತ್ತು ಎಲ್ರಿ ಒಂದು ವಾರ ಗಂಟಲೆ ಸರ್ ಡೀಸೆಲ್ ರೇಟ್ ಏರಾಕತ್ತಾರೆ. ಮೊದಲೇ ₹91 ಇತ್ತಲ್ರಿ, ಈಗಿನ ಮೆಟ್ಟಿ ಸರ್ ₹99.60 ಆಗಿದೆ ಸರ್ ರೇಟ್. ಹಿಂಗಾದ್ರೆ ಮತ್ತು ಟ್ಯಾಕ್ಸಿ ಹೊಡಿಯೋರು ಸರ್ ಏನು ಜೀವನ ಮಾಡೋಕೆ ಸರ್, ಹೆಂಗೆ ಮಾಡೋಕೆ ಹೇಳಿ ಸರ್ ನೀವು ಸರ್. ದಿನನಿತ್ಯದ ಬಳಕೆ ಮಾಡೋರಿಗೆ ಭಾಳಷ್ಟು ತೊಂದರೆ ಆಗ್ತದೆ ಸರ್. ಎಲ್ಲ ವಾಹನಗಳ ಬಳಕೆ ಎಲ್ಲರೂ ಸರ್ ವಾಹನಗಳ ಪ್ರಾಬ್ಲಮ್ ಆಗಿದೆ ಸರ್. ನೋಡ್ರಿ, ನಾವು ನಿನ್ನೆ ಕೆರೂರು ಹಿಡ್ಕೊಂಡು ಸರ್ ಬಾಗಲಕೋಟೆವರೆಗೂ ಡೀಸೆಲ್ ಎಲ್ಲಿ ಇಲ್ಲ ಸರ್. ಕೆರೂರು ಹಿಡ್ಕೊಂಡು ಸರ ಬಾಗಲಕೋಟೆದಾಗ ಬಂದು ಸರ ಎಲ್ಲ ಪೆಟ್ರೋಲ್ ಪಂಪ್ದಾಗ ಕೇಳಿ ಸರ, ಸ್ಟಾಕ್ ಇದ್ರೂ ಕೂಡ ಯಾರೂ ಡೀಸೆಲ್ ಹಾಕ್ತಾ ಇಲ್ಲ ಸರ್. ಬಾಗಲಕೋಟೆ ಸರ್ ಫುಲ್ ಡೀಸೆಲ್ ನಾವು ನೀಲ್ ಮಾಡ್ಕೊಂಡು ಲೈಟ್ ಹಚ್ಕೊಂಡು ಬಾಗಲಕೋಟೆದಾಗ ಬಂದಿವಿ ಸರ್. ಅಂದ್ರೆ ಈಗ ಅವ್ರಿಗೆ ಏರಿಕೆ ಆಗೋದು ಗೊತ್ತಾಗಿ ಅವನಂತ ಸ್ಟಾಕ್ ಈ ರೀತಿ ಮಾಡ್ತಾರೆ. ಹೌದು ಸರ್, ಡೀಸೆಲ್ ರೇಟ್ ಸರ್ ಏರಿಕೆ ಆಗೋದು ಗೊತ್ತಾಗ ಸರ್, ಇಮಿಡಿಯೇಟ್ ಮೆಸೇಜ್ ಬರ್ತೈತೆ ರೀ. ಅವ್ರು ಡೀಸೆಲ್ ಹಾಕಂಗಿಲ್ಲ ಸರ್, ಇದ್ರೂ ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.